ಅಲ್ಲಿಂದ ತುಮಕೂರು ಬೇಲೂರಿಂದ ಬಂದಿದ್ದಾರೆ. ಇಂಥ ಗಾಡಿಗಳು ಎಲ್ಲೂ ಸಿಗಲ್ವಲ್ಲ, ಅದಕ್ಕೆ ಹುಡ್ಕೊ ಬಂದಿದೀವಿ. ಒಣಗಿರೋ ಭೂಮಿನ ಬಗಲ್ ಮಾಡಕ್ ನೀರ್ ಬಿಟ್ಟಿರಲ್ಲ ನೋಡು, ಸಿಂಗಲ್ ಡೆಕಲ್ ಇದಾವ ನೋಡು, JCB ಹೊಡಿತಿರಲ್ಲ ಕಡತಂಗ ಆಗುತ್ತೆ, ಫುಲ್ ಮಗ್ತಾ ಆಗುತ್ತೆ ಗಾಡಿ. ಈ ಗಾಡಿ ನಮಗೆ ಸಿಗೋದು 3 ಸಿಲಿಂಡರ್ 50 HP ವಾಟರ್ ಕೂಲ್ ಡೀಸೆಲ್ ಇಂಜಿನ್ ಸಿಗುತ್ತೆ. ಟರ್ಬೋ ಚಾರ್ಜ್ ಇಂಜಿನ್ ಸಿಗುತ್ತೆ ಗುರು ಈ ಗಾಡಿ ನಮಗೆ. ಟಾರ್ಕ್ ಬಗ್ಗೆ ಮಾತಾಡಕ್ ಬಂದ್ರೆ 173 ನ್ಯೂಟನ್ ಮೀಟರ್ ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ. ಟರ್ಬೋ ಇರೋದ್ರಿಂದ ಪಿಕಪ್ ಗೆಲ್ಲ ನೀವು ಡ್ರಾಪ್ ಆಗೋದಿಲ್ಲ ಪಿಕಪ್ ಎಲ್ಲೂ. ಡ್ಯೂಟ್ ಸ್ಪಾರ್ ಕಂಪ್ನಿ 50 HP ಟಾಪ್ ಎಂಡ್ ಇದೆ, ಇದ್ರಿಗಿಂತ ಟಾಪ್ ಇಲ್ಲ ಗಾಡಿ. ಟಾಪ್ ಎಂಡ್ ಇದೆ, ಟಾಪ್ ಎಂಡ್ ಇದು. ಡ್ಯೂಟ್ಸ್ ಫಾರ್ ಜರ್ಮನ್ ದೇಶದ ಗಾಡಿ ಗುರು ಇದು. ಈ ಗಾಡಿಲಿರೋ ಫೀಚರ್ಸ್ ನ ಕೇಳಿದ್ರೆ ತಲೆ ಕೆಟ್ಟೋಗುತ್ತೆ, ಅಷ್ಟು ಫೀಚರ್ಸ್ ಇದಾವೆ ಈ ಗಾಡಿಲಿ. ಇದ್ರ ಬಗ್ಗೆ ತಿಳ್ಕೊಂಡ್ರೆ ಒಂದ್ಸಲ ಅರ್ಥ ಆಗುತ್ತೆ. ಬೇರೆ ಗಾಡಿ 60 HP ಮಾಡೋದ, ಇದು 50 HP ಮಾಡುತ್ತೆ. ಹೌದಾ? ಮೈಲೇಜ್ ಎಲ್ಲ 3.5-4 ಅಷ್ಟೇ. ಈ ಗಾಡಿಲಿ ಬ್ರೇಕಿಂಗ್ ಸಿಸ್ಟಮ್ ಅಂತೂ ಸಖತ್ತಾಗಿದೆ. ಆಯಿಲ್ ಮಸ್ಮೆಡಿ ಡಿಸ್ಕ್ ಬ್ರೇಕ್ಸ್ ಬರುತ್ತೆ, ಅದರಲ್ಲೂ ಫ್ರಂಟ್ ವೀಲ್ ಬ್ರೇಕಿಂಗ್ ಸಿಸ್ಟಮ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. ಈ ಪೈಪು ಫ್ರಂಟ್ ವೀಲ್ ಬ್ರೇಕ್ಸ್ ಗೆಲ್ಲ ಆಯಿಲ್ ನ ಸಪ್ಲೈ ಮಾಡುತ್ತೆ. ಮತ್ 4 ವೀಲ್ಗೆ ಬ್ರೇಕ್ ಆಫ್ ಆನ್ ಮಾಡ್ಕೋಬಹುದು. ಗೇಟ್ ವಾಲ್ ಇಲ್ಲ ಐತೆ, ಫ್ರಂಟ್ ವೀಲ್ ಅವಶ್ಯಕತೆ ಇಲ್ಲ ಬ್ರೇಕ್ ಅಂತ ಅಂದ್ರೆ ಇದನ್ನ ಆಫ್ ಮಾಡೋದು, ಇದು ಆಫ್ ಐತೆ, ಈಗ ಆನ್ ಮಾಡೋದು, ಇದು ಆಫ್ ಅಷ್ಟೇ. ಗವರ್ನರ್, ಇದು ಗವರ್ನರ್ ಬರುತ್ತೆ, ಮಾಮೂಲಿ ಪಂಪ್ ಬರಲ್ಲ, ಇದು ಒನ್ ಗವರ್ನರ್. ಮತ್ತೆ ಇದು ಲೋಡ್ ತಗೊಳ್ಳೋದು ಹೆಂಗೆ ಗೊತ್ತಾ, ಈಗ ಬೇರೆವೆಲ್ಲ ಲೋಡ್ ತಗೊತ್ತಲ್ಲ, ಇದು ಆಟೋಮೆಟಿಕ್ ಇದೇ ತಗೊಳತ್ತೆ, ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೊಳತ್ತೆ, ಇಷ್ಟೇ ಇರೋದು ಪಂಪ್. ಈ ಗಾಡಿಲಿ ಗವರ್ನರ್ ಫ್ಯೂಲ್ ಪಂಪ್ ಬರುತ್ತೆ. ಇದು ಯಾವ ತರ ವರ್ಕ್ ಮಾಡುತ್ತೆ ಅಂತಂದ್ರೆ ಗಾಡಿ ಲೋಡಿಗೆ ಸರಿಯಾಗಿ ಆಟೋಮೆಟಿಕ್ ಆಗಿ RPM ನ ಅಡ್ಜಸ್ಟ್ ಮಾಡುತ್ತೆ. ಅದಕ್ಕೆ ನೀವು ಗಾಡಿ ಓಡಿಸ್ಬೇಕಾದ್ರೆ ನಿಮ್ಗೆ RPM ಲೋ ಆಗೋದಿರ್ಲಿ, ಪಿಕಪ್ ಕಡಿಮೆ ಆಗೋದಿರ್ಲಿ, ಅದು ಯಾವ್ದು ಫೀಲ್ ಆಗಲ್ಲ ಗುರು. ಈಗ ಬೇರೆ ಗಾಡಿ ತರ ಮೀಟ್ ಹೈಡ್ರಾಲಿಕ್ ಸಪರೇಟ್ ಯಾವ್ದೇ ಕಂಪ್ನಿಗಳಿಗೆ ಹೋದ್ರು ಹೈಡ್ರಾಲಿಕ್ ಸಪರೇಟ್ ಇರುತ್ತೆ, ಇದು ಓನ್ ಮೇಡ್. ಇದ್ರಲ್ಲಿ ಎಕ್ಸ್ಟ್ರಾ ಕೊಲಾಬರೇಷನ್ ಆಗಿ ಯಾವ ಏನು ಐಟಮೇ ಇಲ್ಲ ಇದ್ರಲ್ಲಿ. ಈ ಗಾಡಿ ಹೈಡ್ರಾಲಿಕ್ಸ್ ಬಗ್ಗೆ ಮಾತಾಡಕ್ ಬಂದ್ರೆ ನಮ್ಗೆ 2500 kg ತನಕ ಲಿಫ್ಟಿಂಗ್ ಕೆಪಾಸಿಟಿ ಸಿಗುತ್ತೆ. ಇದ್ರಲ್ಲಿ ಏನಂದ್ರೆ ಈಗ 4 ವಾಲ್ ಕೊಟ್ಟಿದ್ರಲ್ಲ, ಆದ್ರೆ 2 ಇನ್ಬಿಲ್ಟ್, 2 ಇವರು ಅಪ್ಗ್ರೇಡ್ ಮಾಡ್ಸಿರೋದು. ಮತ್ತೆ ಇವೇನು ಲಿಫ್ಟ್ ಆರ್ಮ್ ನೋಡ್ತಿರೋ ಅದೆಲ್ಲ 80 HP ಗಾಡಿಗೆ ಇವ್ರು ಅಪ್ಗ್ರೇಡ್ ಮಾಡ್ಸಿರೋದು. 80 HP ಗೇರ್ ಬಾಕ್ಸ್ ಇನ್ಬಿಲ್ಟ್ ಈ ಗಾಡಿಲಿ ಬರುತ್ತೆ. ಈಗ ಅದ್ ನಾವು ಟ್ಯೂನ್ ಮಾಡಿಸಿದ್ರೆ ಇದನ್ನ 70 HP ತನಕನು ಟ್ಯೂನ್ ಮಾಡಿಸ್ಬೋದು. ಆ ರೇಂಜಿಗೆ ಎಲ್ಲ ಬೇರೆ ಪಾರ್ಟ್ಸ್ ಗಳಿಗೆ ಕೆಪಾಸಿಟಿ ಕೊಟ್ಟಿದ್ದಾರೆ ಈ ಗಾಡಿಲಿ. ಈಗ ಕೆಲವು ಗಾಡಿಯಲ್ಲಿ ಹೆಂಗೆ ಅಂತಂದ್ರೆ 50 HP ಗಾಡಿ ಆದ್ರೆ ಒಂದು 50 HP ಗೇರ್ ಬಾಕ್ಸ್ ಕೊಟ್ಟಿರ್ತಾರೆ. ಈಗ ಟ್ಯೂನ್ ಮಾಡಿಸಿದ ಪವರ್ ಜಾಸ್ತಿ ಆದ್ರೆ, ಇಲ್ಲ ಟರ್ಬೋ ಹಾಕ್ಸಿ ಪವರ್ ಜಾಸ್ತಿ ಆದ್ರೆ ಅದರಿಂದ ಪಾರ್ಟ್ಸ್ ಗಳಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಈ ಗಾಡಿಲಿ ಪ್ರಾಬ್ಲಮ್ಸ್ ಏನು ಬರಲ್ಲ. ಈಗ ಹಂಗಾರೆ ಗಾಡಿ ಆಫ್ ಆಯ್ತು, ಇಳಿಯಲ್ವಾ ಈಗ? ಹಿಲ್ಸ್ ನೋಡಿ ಇಳಿಯಲ್ಲ. ಮಾಡು, ಅದನ್ನ ನೋಡೋಣ. ಎರಡನ್ನೂ ಹಿಲ್ಸ್ ಇಳಿಯಲ್ಲ. ಇಲ್ಲ ಬಿಡೋದು, ಲಾಕ್ ಆಗ್ಯದ ಪಕ್ಕ. ಎಷ್ಟು ವರ್ಷದ ಕನ್ಸಿಟ್ಕೊಂಡಿದ್ರಿ ಗಾಡಿ ತರಬೇಕು ಅಂತ? ಆ ಗಾಡಿ ತರುವಾಗಲೇ ಅನ್ಕೊಂಡಿದ್ದೆ, ಆದ್ರೆ ಶೇಪ್ ಒಂದು ಇಷ್ಟ ಆಗಿರ್ತಿರ್ಲಿಲ್ಲ. ನಾನು ಮೊದ್ಲು ಒಂದ್ಸಾರಿ ಹೇಳಿದ್ದೆ, ನಮ್ ರೈತರು ಒಂದ್ ಸಾರಿ ಇಂತ ಗಾಡಿಗಳನ್ನ ತಗೋಬೇಕು ಅಂತ ಅನ್ಕೊಂಡ್ರೆ ಅವ್ರಿಗೆ ಇದನ್ನ ತಗೊಳ್ಳೋ ತನಕ ಸಮಾಧಾನ ಇರಲ್ಲ, ಅನ್ಕೊಂಡಿಂದ ಮಾಡೇ ಮಾಡ್ತಾರೆ ಗುರು. ಏನ್ PTO ಶಾಫ್ಟ್ ನೋಡ್ತಿದ್ದೀರಾ, ಕೆಲವು ಗಾಡಿಗಳಲ್ಲಿ ಇಲ್ಲಿಗೆ ಏನಾರ ಕಟ್ಟಾದ್ರೆ ಫುಲ್ ಗೇರ್ ಬಾಕ್ಸ್ ತನಕ ನಾವು ಪೂರ್ತಿ ಬಿಚ್ಬಿಟ್ಟು ಹಾಕ್ಬೇಕಾಗುತ್ತೆ. ಆದ್ರೆ ಈ ಗಾಡಿಲಿ ಪ್ರಾಬ್ಲಮ್ ಏನಿಲ್ಲ. ಇಲ್ಲೇನ್ ನಟ್ಟು ಬೋಲ್ಟ್ ಎಲ್ಲ ಕಾಣಿಸ್ತಿದಾವೆ, ಬರೀ ಇದೊಂದು ಹಿಂದ್ಗಡೆ ಇದೊಂದು ಇದೆಯಲ್ಲ, ಇದೊಂದೊಂದು ಚೇಂಜ್ ಮಾಡಿದ್ರೆ ಆಗೋಯ್ತು ಅಷ್ಟೇ. ಸಿಂಪಲ್ ಆಗಿ ಕೊಟ್ಟಿದ್ದಾರೆ, ಇನ್ನ ಖರ್ಚು ಜಾಸ್ತಿ ಬರಲ್ಲ ಈ ತರ ಎಲ್ಲ ಇದ್ರೆ. ಮೊದ್ಲಿದ್ದಿದ್ದು ಅದೇ ಮನೆ, ಹಳೆ ಮನೆ. ಬನ್ನಿ ಹೋಗೋಣ. ಈ ಮನೆಯಿಂದ ಹೊಸ ಮನೆಗೆ ಅಪ್ಡೇಟ್ ಆಗಕ್ಕೆ 10 ವರ್ಷ ಕಷ್ಟಪಟ್ಟಿದ್ದಾರೆ ಗುರು. ನೀವೇನ್ ಇವತ್ತು ಈ ಡ್ಯೂಟ್ಸ್ ಫಾರ್ ಗಾಡಿಗಳನ್ನ ನೋಡ್ತೀರಾ, ಇವೆಲ್ಲ ಜರ್ಮನ್ ಟೆಕ್ನಾಲಜಿ ಯೂಸ್ ಮಾಡಿ ಬಿಲ್ಡ್ ಮಾಡಿರೋ ಗಾಡಿಗಳು. ಈ ಡ್ಯೂಟ್ಸ್ ಮತ್ತೆ ಫಾರ್ ಅನ್ನೋದು ಬೇರೆ ಬೇರೆ ಕಂಪ್ನಿ ಕಂಬೈನ್ ಆಗಿದ್ದು 1868ರಲ್ಲಿ. ಸ್ಟಾರ್ಟಿಂಗ್ ಅಲ್ಲೆಲ್ಲ ಇವರು ಏರ್ ಕೂಲ್ಡ್ ಡೀಸೆಲ್ ಇಂಜಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ನೆಕ್ಸ್ಟ್ ಇವರು 1928ರಲ್ಲಿ ಫಸ್ಟ್ ಡೀಸೆಲ್ ಟ್ರಾಕ್ಟರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದು ಏರ್ ಕೂಲ್ಡ್ ಡೀಸೆಲ್ ಟ್ರಾಕ್ಟರ್. ಅದ್ರ ನೇಮ್ ಬಂದ್ಬಿಟ್ಟು ಡ್ಯೂಟ್ಸ್ MTH 222 ಅಂತ. ಆ ಟೈಮಲ್ಲಿ ಈ ಗಾಡಿಗಳು ಫೇಮಸ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಯಾಕೆ ಅಂತಂದ್ರೆ ಎರಡೇ ರೀಸನ್, ಒಂದು ರಿಲಯಬಿಲಿಟಿ ಮತ್ತೆ ಇನ್ನೊಂದು ಫ್ಯೂಯಲ್ ಎಫಿಷಿಯಂಟ್ ಗಾಡಿಗಳು. ನೆಕ್ಸ್ಟ್ 1995ರಲ್ಲಿ STF ಗ್ರೂಪ್ ಫಾರ್ಮೇಶನ್ ಆಗುತ್ತೆ. STF ಅಂತಂದ್ರೆ ಸ್ಯಾಮೆ ಡಟ್ಸ್ಫಾರ್ ಅಂತ. ಸ್ಯಾಮೆ ಅವರು ಡಟ್ಸ್ಫಾರ್ ಕಂಪ್ನಿನ ಅಕ್ವೈರ್ ಮಾಡ್ಕೊಂತಾರೆ. ಅವಾಗ ಇನ್ನೊಂದು ಕೊಲಾಬ್ರೇಷನ್ ಯಾವ್ದಾಗುತ್ತೆ ಅಂತಂದ್ರೆ ಲ್ಯಾಂಬೋರ್ಗಿನಿ. ಇವಾಗ STF ಗ್ರೂಪ್ ಅಂಡರ್ ಅಲ್ಲಿ ಯಾವ್ಯಾವ ಟ್ರಾಕ್ಟರ್ ಬ್ರ್ಯಾಂಡ್ ಗಳು ಮ್ಯಾನುಫ್ಯಾಕ್ಚರ್ ಆಗ್ತವೆ ಅಂತಂದ್ರೆ ಒಂದು ಸಾಮೆ, ಇನ್ನೊಂದು ಲ್ಯಾಂಬೋರ್ಗಿನಿ, ಇನ್ನೊಂದು ಡ್ಯೂಟ್ಸ್ ಫಾರ್, ಇನ್ನೊಂದು ಹರ್ಲಿಮನ್ ಅಂತ. ಈ ಗಾಡಿಲಿ ಫ್ರಂಟ್ ಅಲ್ಲಿ 4 ಅಲಾಜಮ್ ಪ್ರೊಜೆಕ್ಟರ್ ಲೈಟ್ ಬರ್ತವೆ, ಮಧ್ಯದಲ್ಲಿ ಡಟ್ಸ್ಫಾರ್ ಲೋಗೋ ಇದೆ. ಮುಂದ್ಗಡೆಯಿಂದ ಇದ್ರ ಲುಕ್ ಹೆವಿ ಅಗ್ರೆಸಿವ್ ಆಗಿದೆ. ಗಾಡಿ ನೋಡ್ಗೆ ಹೆಂಗಿದೆ ಅಂತ. 50 HP ಎಲ್ಲ ಈ ಶೇಪ್ ಬರ್ತಿರಲಿಲ್ಲ, ಅಲಾಜಿನ್ ಬಲ್ಬ್ ಬರವು, ಹೌದು ಶೇಪು ಅಷ್ಟು ಸಮಾಧಾನ ಆಯ್ತಿರಲಿಲ್ಲ. ಇದು ಗಾಡಿ ಲುಕ್ ಸಾಕಾಗೈತೆ ಮಾತ್ರ. ಇದು ಲ್ಯಾಂಬೋರ್ಗಿನಿ ಕಂಪ್ನಿ ಅಲ್ವಾ, ಸ್ವಲ್ಪ ಗೂಳಿ ಶೇಪ್ ಬರುತ್ತೆ. ಈ ಗಾಡಿಲಿರೋ ಲುಕ್ ಮತ್ತೆ ಈ ಗಾಡಿ ಯೂಸ್ ಮಾಡಿರೋ ಇಂಜಿನ್ ಎರಡು ಇನ್ಸ್ಪೈರ್ ಆಗಿದ್ರು ಲ್ಯಾಂಬೋರ್ಗಿನಿಂದ. ಅದಕ್ಕೆ ಈ ಗಾಡಿ ಲುಕ್ ಸ್ವಲ್ಪ ಅಗ್ರೆಸಿವ್ ಆಗಿದೆ. ಡ್ರೈ ಟೈಪ್ ಏರ್ ಫಿಲ್ಟರ್, ಟರ್ಬೋ ಚಾರ್ಜ್ ಇಂಜಿನ್ ಆಗಿರೋದ್ರಿಂದ ಟರ್ಬೋ ಕೂಲರ್, ಕೂಲೆಂಟ್ ಕಂಟೈನರ್ ಇಲ್ಲಿದೆ, ಇಂಜಿನ್ ಮೇಲ್ಗಡೆನೆ ಮೌಂಟ್ ಮಾಡಿದ್ದಾರೆ. ಡೀಸೆಲ್ ಫಿಲ್ಟರ್ಸ್ ಎಲ್ಲ ಇಂಜಿನ್ ಪಕ್ಕದಲ್ಲೇ ಮೌಂಟ್ ಮಾಡಿದ್ದಾರೆ. ಮತ್ತೆ ಈ ಗಾಡಿ ಇನ್ನೊಂದು ಏನಂತಂದ್ರೆ ಈಟಿಂಗ್ ಇಶ್ಯೂಸ್ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ಕೂಲೆಂಟ್ ಬಂದು ಸಪ್ರೇಟ್ ಸಿಲಿಂಡರ್ಗೆ ಒಂದೇ ಟೈಮ್ ಹೋಗಿ ಒಂದೇ ಟೈಮ್ ವಾಪಸ್ ಬರುತ್ತೆ. ಯಾವುದು ಒಂದು ಹೀಟ್ ಆಗಿ ಒಂದು ಕೂಲ್ ಆಗೋದು ಏನಿಲ್ಲ. ಅಟ್ ಟೈಮಿಗೆ ಹೀಟ್ ಆಗುತ್ತೆ, ಒಂದೇ ಟೈಮಿಗೆ ಕೂಲ್ ಆಗುತ್ತೆ.
ಎಲ್ಲ ಸಿಲಿಂಡರ್ಗೂ ಸಪರೇಟ್ ಆಗಿ ಸೇಮ್ ಟೆಂಪರೇಚರ್ ಇರೋ ಕೂಲೆಂಟ್ ಸಪ್ಲೈ ಆಗುತ್ತೆ. ರೇಡಿಯೇಟರ್ ಏರ್ ಇಂಟೆಕ್ ಅಂತ ಅಲ್ಯೂಮಿನಿಯಂ ಫ್ಯಾನ್ಸ್ ಗಳು ಯೂಸ್ ಮಾಡಿದ್ದಾರೆ. ಮತ್ತೆ ಫ್ರಂಟ್ ಅಲ್ಲಿ ಗ್ರಿಲ್ ಕೂಡ ಚೆನ್ನಾಗಿದೆ. ಏರ್ ಇಂಟೆಕ್ ಎಲ್ಲ ಸಖತ್ತಾಗಿದೆ ಗುರು ಈ ಗಾಡಿಲಿ. ನೀವೇನ್ ನೋಡ್ತೀರಾ ಎಲ್ಲ ಫುಲ್ ಫೈಬರ್ ಬಾಡಿ. ಮತ್ತೆ ನೀವೇನಾದ್ರು ಒಂದು ಪಾರ್ಟ್ ಡ್ಯಾಮೇಜ್ ಆಯ್ತು ಅಂತ ಅಂದ್ರೆ ಇದನ್ನ ಈಗ ಇಲ್ಲೊಂದು ಇದೆಯಲ್ಲ, ಇಲ್ಲಿ ಇಷ್ಟು ಸಪರೇಟ್ ಪಾರ್ಟ್ ಬರುತ್ತೆ. ಈಗ ಏನಾದ್ರು ಇದೊಂದು ಪಾರ್ಟ್ ಡ್ಯಾಮೇಜ್ ಆಯ್ತು ಅಂದ್ರೆ ಇದೊಂದು ಮಾತ್ರ ಚೇಂಜ್ ಮಾಡಿಸ್ಬೋದು ಈಗ. ಮತ್ತೆ ಖರ್ಚೆಲ್ಲ ಕಡಿಮೆ ಬೀಳುತ್ತೆ. ಕೆಲವು ಗಾಡಿಗಳಲ್ಲಿ ಹೆಂಗೆ ಅಂತಂದ್ರೆ ಫುಲ್ ಬಾನಟ್ಟು ಒಂದೇ ಇದ್ರಲ್ಲಿ ಇರುತ್ತೆ. ಅದನ್ನ ಸ್ವಲ್ಪ ಡ್ಯಾಮೇಜ್ ಆದ್ರೆ ಇಡೀ ಬಾನಟ್ನೇ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಫ್ರಂಟ್ ಅಲ್ಲಿ ನೀವೇನು ಹೆಡ್ಲೈಟ್ ಎಲ್ಲ ನೋಡ್ತಿದ್ದೀರಾ, ಇದೆಲ್ಲ ಒಂದ್ ಸೈಡ್ ಡ್ಯಾಮೇಜ್ ಆಯ್ತು ಅಂತಂದ್ರೆ 11,000 ಖರ್ಚು ಬರುತ್ತಂತೆ. 42 HP ತನಕ ಏನ್ ಬರುತ್ತೆ, ಆ ಸಿಮ್ಸನ್ ಇಂಜಿನ್ ಬರುತ್ತೆ, ಮತ್ತೆ ಮೀಟ್ ಹೈಡ್ರಾಲಿಕ್ ಬರುತ್ತೆ, ಗೇರ್ ಬಾಕ್ಸ್ ಕರೋಲಾ ಗೇರ್ ಬಾಕ್ಸ್ ಏನೋ ಬರುತ್ತೆ ಅದು. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಗಾಡಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಇವರು ಸಿಮ್ಸಾನ್ ಇಂಜಿನ್ ಯೂಸ್ ಮಾಡಿದ್ರು ಈ ಗಾಡಿನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ. ಇಲ್ಲ ನೋಡಿ ಸಿಮ್ಸಾನ್, ಇಲ್ಲಿ ಇಂಜಿನ್ ಮೇಲೆ ಸಿಮ್ಸಾನ್ ಅಂತ ಇದೆ. ಈಗ ಬರ್ತಿರೋ ಗಾಡಿಗಳಲ್ಲಿ ಪ್ಯೂರ್ಲಿ ಡಟ್ಸ್ಫಾರ್ ಇಂಜಿನ್ ಯೂಸ್ ಮಾಡ್ತಾರೆ. ಜರ್ಮನಿ ಟೆಕ್ನಾಲಜಿ. ಈಗ ಒಂದೊಂದು ಕಂಪೇರ್ ಮಾಡಿದ್ರೆ ಜರ್ಮನಿ ಟೆಕ್ನಾಲಜಿ ಮುಂದೆ ಯಾವ ಟೆಕ್ನಾಲಜಿನೂ ಇಲ್ಲ ಗುರು. ಈ ಗಾಡಿದು ಅಷ್ಟೇ ಎಲ್ಲ ಇನ್ನು ಡ್ರೈ ಏರ್ ಫಿಲ್ಟರ್ ಬರುತ್ತೆ. ಪಿಕಪ್ ಎಲ್ಲ ಮಸ್ತ್ ಆಗಿದೆ ಗಾಡಿ ಮಾತ್ರ. ಇನ್ನ ಗೇರ್ ಬಾಕ್ಸ್ ಬಗ್ಗೆ ಮಾತಾಡಕ್ ಬಂದ್ರೆ ಈ ಗಾಡಿ ನಮಗೆ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಬರುತ್ತೆ. 30 ಸ್ಪೀಡ್ ಗೇರ್ ಬಾಕ್ಸ್, 15 ಫಾರ್ವರ್ಡ್ 15 ರಿವರ್ಸ್ಗೆ ಅಂತ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಇರೋದ್ರಿಂದ ನಾವು RPM ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ ಗೇರ್ಸ್ ಶಿಫ್ಟ್ ಮಾಡಿದ್ರೆ ಕ್ಲಚ್ ಕೂಡ ಹಿಡಿಯೋದು ಬೇಡ ಗುರು, ಅಷ್ಟು ಸ್ಮೂತ್ ಆಗಿ ಗೇರ್ ಶಿಫ್ಟ್ ಆಗುತ್ತೆ. ಮತ್ತೆ ಈ ಗಾಡಿಲಿ ಶಟಲ್ ಶಿಫ್ಟರ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಫಾರ್ವರ್ಡ್ ಮತ್ತೆ ರಿವರ್ಸ್ಗೆ ಗೇರ್ ಹೆವಿ ಸ್ಮೂತ್ ಆಗಿ ಕ್ವಿಕ್ ಆಗಿ ಶಿಫ್ಟ್ ಆಗುತ್ತೆ ಗುರು. ಎಷ್ಟು ಹೆವಿ ಆಗಿ ಕೊಟ್ಟಿದಾರಲ್ವಾ. ಹೆವಿ ಬಲ್ಕ್ ಆಗಿದೆ. ಹೌದು, ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ನೋಡಿಲ್ಲ. ಟ್ರ್ಯಾಕ್ಟರ್ಗಳಲ್ಲಿ ಟ್ವಿನ್ ಟರ್ಬೋ ಇಟ್ರೆ ಹೆಂಗಿರುತ್ತೆ. ಇನ್ ಟರ್ಬೋ ಇಕ್ಕಿದ್ರೆ ಫ್ರಂಟ್ ವೀಲ್ ಹಾರ್ಕೊಂಡು ಹೋಗ್ಬಿಡುತ್ತೆ ಎಕ್ಸೈಟರ್ ರೈಸ್ ಮಾಡ್ತಿದಂಗೆ. ಟ್ರ್ಯಾಕ್ಟರ್ ಅಲ್ಲಿ ಏನಾರ V8 ಇಂಜಿನ್ ಕೊಟ್ರೆ ಜಸ್ಟ್ ಇಮ್ಯಾಜ್ ಮಾಡಿ ಸಾಕು. ಈ ಪವರ್ನೇ ನೀವು ತಡೆಯಕ್ ಆಗ್ತಿಲ್ಲ. V8 ಹಾಕಿದ್ರೆ ನಿನ್ಗೆ ಆಕ್ಸಿಲೇಟರ್ ರೈಸ್ ಮಾಡಿ ಕ್ಲಚ್ ಬಿಡ್ತಿದಂಗೆ ಫ್ರಂಟ್ ವೀಲ್ ಹಿಂಗೆ ಲಿಫ್ಟ್ ಆಗ್ಬಿಡುತ್ತೆ. ಇಲ್ಲಿ 4 ಏನಕ್ಕೆ ಅಂತಂದ್ರೆ ಈಗ ರೊಟೇಟೇಬಲ್ ನೇಲ್ ಹಾಕಿದ್ರೆ 2 ಯೂಸ್ ಮಾಡಕ್ ಆಗುತ್ತೆ. ಇನ್ನು ನೀವೇನಾದ್ರು ಟಾಪ್ ಲಿಂಕ್ ನ ಹೈಡ್ರಾಲಿಕ್ ಟಾಪ್ ಲಿಂಕ್ ಹಾಕ್ತೀನಿ ಅಂತಂದ್ರೆ ಅದಕ್ಕೊಂದು ಯೂಸ್ ಆಗುತ್ತೆ. ಮತ್ತೀಗ ನಾವು ಸ್ಲೈಡಿಂಗ್ ರೋಟೋವೇಟರ್ ಯೂಸ್ ಮಾಡ್ತೀವಿ, ಅದಕ್ಕೂ ಇದನ್ನ ಕನೆಕ್ಷನ್ ಕೊಟ್ಕೊಂಡ್ರೆ ಚೆನ್ನಾಗಿ ಯೂಸ್ ಮಾಡ್ಬೋದು ರೋಟೋವೇಟರ್ನೆಲ್ಲ. ಈ ಗಾಡಿಲಿ 70 ಲೀಟರ್ಸ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಇದುವರೆಗೂ ನಾನು ರಿವ್ಯೂ ಮಾಡಿರೋ ಗಾಡಿಗಳಲ್ಲಿ 60 ಲೀಟರ್ಸ್ ಮ್ಯಾಕ್ಸಿಮಮ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಇದ್ರೆ ಈ ಗಾಡಿ ನಮಗೆ 70 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಮತ್ತೆ ಈ ಗಾಡಿದೆಲ್ಲ ಬರೋದು ಹೈಡ್ರಾಲಿಕ್ ಬ್ರೇಕ್ ಸಿಲಿಂಡರ್ಸ್, ಇದರಿಂದ ಬ್ರೇಕ್ ಅಕ್ಯುರಸಿ ಎಲ್ಲ ಸಖತ್ತಾಗಿರುತ್ತೆ ಗುರು. ನಿಮ್ದೇ ಅಲ್ವಾ ಶುಂಠಿದೆಲ್ಲ. ಎಷ್ಟು ಚೀಲ ಹಾಕಿರಾ? ನಾವು ಕಡಿಮೆ ಹಾಕಿದ್ವಿ, ಈ ಸಲ ಬೀಜಕ್ಕೆ ಹಾಕಿದ್ವಿ ಒಂದು 16 ಚೀಲ. ನೆಕ್ಸ್ಟ್ ಫುಲ್ ಕಡೆ ಎಲ್ಲ ಕಾಣಿಸ್ತಾವಲ್ಲ ಆ ಕಡೆ ಹಾಕ್ತೀವಿ. ಆ ಕಡೆ ನಿಂದೇವಲ್ಲ. ಆಮೇಲೆ ಇನ್ನೇನ್ ಬೆಳೆ ಮಾಡಿದೀರಾ? ಅಷ್ಟೇ, ಬದನೆ ಹಾಕಿದ್ದೀವಿ. ಆಮೇಲೆ ಬಜ್ಜಿ ಮೆಣಸಿನ್ಕಾಯಿ. ನಮ್ ಕಡೆ ಮೆಣಸಿನ್ಕಾಯಿ ಬೆಳಿತಾರೆ. ಮೊದ್ಲೆಲ್ಲ ಇನ್ನೂ ಇದು ಕಪ್ಪು ಕಲರ್ ಬಜ್ಜಿ ಬರೋದು ಗೊತ್ತಾ ನಿಮಗೆ? ಅರೆ ಖಾರ ಇರೋದಲ್ಲ, ಅದ್ರಲ್ಲಿ ಈ ವೈಟ್ ಬಜ್ಜಿಗಿಂತ ಟೇಸ್ಟ್ ಸಖತ್ತಾಗಿರುತ್ತೆ. ಅದು ಸ್ವಲ್ಪ ಖಾರದ್ದು ಜಾಸ್ತಿ, ಖಾರ ಜಾಸ್ತಿ ಇರುತ್ತೆ. ನಾಯಿ ಹುಡ್ಕೊಂಬತ್ತಾಳೆ ಅಷ್ಟೇ. ಇಲ್ಲ ಚಿಕ್ಕ ಹೊಡೆದ್ರೆ ಆಯ್ತು ಅಷ್ಟೇ ಬರುತ್ತೆ. ಆದ್ರೂ ನಾಯಿಗಿರೋದು ನಿಯತ್ ಯಾರಿಗೂ ಇಲ್ಲ. ನಾಯಿಗೆ ಯಾರನ್ನ ಹೋಲ್ಸಂಗೆ ಇಲ್ಲ. ಅಲ್ಲ, ಫ್ರಂಟ್ ವೀಲ್ ಬ್ರೇಕ್ ಹಿಡಿದು ಉಚ್ಚಿದ್ದಕ್ಕೆ ನೇಗ್ಲು ಬಿಟ್ಟಾಗ ಬಂದಿತ್ತು. ಗಿಡ ಎಲ್ಲ ಹಾಕ್ಬೋದು ಆರಾಮಾಗಿ. ಹಾಕ್ಬೋದು ಹಂಗೆ ಇದೆ. ಜಾಸ್ತಿ ಮಾಡ್ಬೋದು. ಹೆಂಗೆ ಅದು ಅಡ್ಜಸ್ಟ್ಮೆಂಟ್ ಇದಾವೆ. ಅದಿನ್ನೂ 1-1.5 ಇಂಚ್ ಗ್ಯಾಪ್ ಐತೆ ಪಂಪ್ಗೆ. ನಾವಲ್ಲಿ ಟರ್ನ್ ಮಾಡ್ಕೋಬಹುದು. ಎಕ್ಸ್ಟ್ರಾ ಅಡ್ಜಸ್ಟ್ ಮಾಡಬಹುದು. ಇನ್ನೂ ಟರ್ನ್ ಆಗಿ ಮಾಡ್ಕೋಬಹುದು. ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಸಿಗುತ್ತೆ. ಎರಡು ಕಡೆ ಸಪರೇಟ್ ಆಗಿ ಹೈಡ್ರಾಲಿಕ್ ಸಿಲಿಂಡರ್ ಸಿಗುತ್ತೆ. ಈ ಸೈಡ್ ನೀವೇನು ಹೈಡ್ರಾಲಿಕ್ ಸಿಲಿಂಡರ್ ನೋಡ್ತೀರಾ, ಆ ಕಡೆನೂ ಸೇಮ್ ಹೈಡ್ರಾಲಿಕ್ ಸಿಲಿಂಡರ್ ಸಿಗುತ್ತೆ. ಈಗ ನೀವೇನ್ ನೋಡ್ತೀರಾ ಆ ಕಡೆ ಯಾವ ತರ ಇತ್ತು, ಈ ಕಡೆನೂ ಅದೇ ತರ ಹೈಡ್ರಾಲಿಕ್ ಸಿಲಿಂಡರ್ ನ ಕೊಟ್ಟಿದ್ದಾರೆ. ಈ ಗಾಡಿಲಿ ಕೂಲಿಂಗ್ ಸಿಸ್ಟಮ್ ಯಾವ ತರ ಇದೆ ಅಂತ ಅಂದ್ರೆ, ನಮ್ಗೆ ಏನು ಡೀಸೆಲ್ ಇಂಜೆಕ್ಟರ್ಸ್ ಅಲ್ಲಿ ನಾಬ್ ಬರ್ತವೆ ಅದು ಹೀಟ್ ಆಗಬಾರ್ದು ಅಂತ ಅದ್ರ ಸುತ್ತ ಕಾಪರ್ ಕೋಟಿಂಗ್ ನ ಮಾಡಿದಾರಂತೆ ಗುರು. ಈ ಗಾಡಿಲಿ 4 ವೀಲ್ ಡ್ರೈವ್ ಆಕ್ಸಲ್ ನ ಇಂಜಿನ್ ಚಾಸಿ ಒಳಗೆ ಮೌಂಟ್ ಮಾಡಿದ್ದಾರೆ. ಇದು ಮತ್ತೆ ಸೀಟ್ ಹೆಂಗೆ ಗೊತ್ತಾ, ಹಿಂದೆ ಮುಂದೆ ತೂಕ ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ತರ್ರಿ, ತೂಕ ಅಡ್ಜಸ್ಟ್ ಮಾಡ್ಕೋಬಹುದು. ಎಷ್ಟು ಕೆಜಿ ಬೇಕೋ ಅದನ್ನ ನಾವು ತಿರ್ಗಿಸಿದ್ರೆ 70 ಬೇಕಾ, 120 ಬೇಕಾ, 90 ಬೇಕಾ ಅದು. ಮತ್ತೆ ಇದು ಅಪ್ ಡೌನ್ ಮಾಡ್ಕೋಬಹುದು. ಯಾವ ಗಾಡಿಗೂ ಇಲ್ಲ ಟ್ರ್ಯಾಕ್ಟರ್ಗಳಿಗೆ. ಸೀಟ್ ಹೈಟ್ ಮಾಡ್ಕೋಬಹುದು, ಡೌನ್ ಮಾಡ್ಕೋಬಹುದು. ಸೈಲೆನ್ಸರ್ ಮಫ್ಲರ್ ಇದು ಬಾನೆಟ್ ಪಕ್ಕದಲ್ಲೇ ಬರುತ್ತೆ ಒಳಗಡೆ. ಇಲ್ಲಿ ಟರ್ಬೋಗೆ ಅಲ್ಯೂಮಿನಿಯಂ ಫಾಯಿಲ್ ನ ರ್ಯಾಪ್ ಮಾಡಿದ್ದಾರೆ, ಹೀಟ್ ಜಾಸ್ತಿ ಆಗ್ಬಾರ್ದು ಅಂತ. ಸ್ಪೇರ್ ಎಲ್ಲ ನಮಗೆ ಇವಾಗ ಬಸ್ ರೂಟ್ ಚೆನ್ನಾಗೈತೆ. ಬೆಳಗ್ಗೆ ಹೇಳಿದ್ರೆ ಮಧ್ಯಾಹ್ನ ಹೊತ್ತಿಗೆ ಸ್ಪೇರ್ ಬರುತ್ತೆ ನಮಗೆ. ಇದು ಏನು ಉಕ್ಕ ಹಾಕಿಸ್ಕೊಂಡೆ ಸಪ್ರೇಟ್. ನೈಟ್ ಹೇಳದೆ, ಬೆಳಗ್ಗೆ 10 ಗಂಟೆ ಹೊತ್ತಿಗೆ ನಮ್ಮ ಮನೆ ತಕ್ಕೆ ತಂದು ಕೊಟ್ಟೋದ್ರು. ಸರ್ವಿಸ್ ಎಲ್ಲ ಕರೆಕ್ಟ್ ಆಗಿತ್ತು. ಇಲ್ಲ, ನಮ್ಮ ಶೋರೂಮ್ ಓನರ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲಿ ಬಿಚ್ ಇಲ್ಲಿ ಬಿಚ್ ಹಾಕಿರ ಆಯ್ತು ಅಷ್ಟೇ. ಪವರ್ ಫೀಲ್ ಆಗುತ್ತಾ? ಆಗುತ್ತೆ, ಆದ್ರೆ ಸೌಂಡ್ ಎಲ್ಲ ಬರಲ್ಲ. ಸೌಂಡ್ ಬೇಕು ಅಂದ್ರೆ ನಮಗೆ ಫಿಲ್ಟರ್ ಬಿಚ್ ಹಾಕಿಸ್ಬೇಕು. ಈ ಸಲ ನೆಕ್ಸ್ಟ್ ಸಲ ಈ ಪೈಪ್ ಎಲ್ಲ ಬಿಚ್ಚಿ
ತಳಿಕ್ ಮಾಡಿಸ್ತೀನಿ. ಹೆವಿ ಹೈಟ್ ಆಯ್ತು ಇದು. ನಮ್ ಕಡೆ ತೆಂಗು ಎಲ್ಲ ಜಾಸ್ತಿ ಹೊಡಿತೀವಲ್ಲ ಅದಕ್ಕೆ. ನೀವೇನಿವತ್ತು ಈ ಡಿಫ್ರೆನ್ಷಿಯಲ್ ಲಾಕ್ ನ ನೋಡ್ತೀರಾ, ಈ ಡಿಫ್ರೆನ್ಷಿಯಲ್ ಲಾಕ್ ನ ಪ್ರೆಸ್ ಮಾಡಿದ್ರೆ ಗಾಡಿ 4 ವೀಲ್ಗೂ ಸೇಮ್ ಆಗಿ ಅಂದ್ರೆ ಈಕ್ವಲ್ ಆಗಿ ಇಂಜಿನ್ ಪವರ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಬೇರೆ ಯಾವ ಗಾಡಿಗಳು ಬರಲ್ಲ ಇದು. 4 ವೀಲ್ ಗಾಡಿ ಆಗಿದ್ರು ಬರೀ ರಿಯರ್ ವೀಲ್ ಗೆ ಈ ತರ ಆಪ್ಷನ್ ಕೊಟ್ಟಿರ್ತಾರೆ, ಆದ್ರೆ ಈ ಗಾಡಿಲಿ 4 ವೀಲ್ಗೂ ಇದೆ ಗುರು ಈ ಆಪ್ಷನ್. ಡಿಫ್ರೆನ್ಷಿಯಲ್ ಲಾಕ್ ಐತಲ್ಲ, ಇದು ಫ್ರಂಟ್ ವೀಲ್ಗೆ. ಅಲ್ಲಿ ಲಾಕ್ ಆದ್ರೆ 4 ವೀಲು ಲಾಕ್ ಆಯ್ತವೆ. ಒಂದ್ ಬಿಟ್ಟು ಒಂದ್ ಸ್ಲಿಪ್ಪೇಜೇ ಆಗಲ್ಲ. ಒಂದೇ ಸಮ ಹೊಡಿತಾರೆ. ನೀವ್ ಯಾವ ಗಾಡಿ ಯಾವ್ದೇ ವೀಲ್ ತಕೊಂಡ್ರು ಇದನ್ನ ತುಣಿದ್ರೆ ಮುಗಿತಷ್ಟೇ. 4 ವೀಲು ಒಂದೇ ಸಮ ಲಾಕ್ ಆಯ್ತವೆ. ನಾರ್ಮಲ್ ಟ್ರ್ಯಾಕ್ಟರ್ಗೆಲ್ಲ 2 ವೀಲ್ 2 ವೀಲ್ ಯಾವ ಗಾಡಿಗಾದ್ರು 2 ವೀಲ್ಗೆ ಕೊಡೋದು. 4 ವೀಲ್ ಇದ್ರು ಯಾರು ಕೊಡಲ್ಲ. ಇದಕ್ಕೂ ಸಂಬಂಧನೇ ಇಲ್ಲ. ಇದು ಮೈನ್ ಗೇರ್ ಬಾಕ್ಸ್ ಗೆ ಅಟ್ಯಾಚ್ ಆಗಿರುತ್ತೆ ಇದು. ಇದು ಲಾಕ್ ಮಾಡಿದ್ರೆ ಇಲ್ಲಿ ಸಪರೇಟ್ 2 ಪ್ಯಾಡ್ ಇರ್ತವೆ, ಅದಕ್ಕೋಗಿ ಲಾಕ್ ಆಗುತ್ತೆ. ಮೈನ್ ಇದಕ್ಕೆ ಕ್ರೌನ್ ಪಿನ್ಗೆ ಲಾಕ್ ಆಗತ್ತಂತೆ. ಈಗ ಪೆಡಲ್ ಬ್ರೇಕ್ ಕೆಲಸನೇ ಮಾಡ್ಲಿಲ್ಲ ಅನ್ಕೊಳ್ಳಿ, ಇದು ಒಂದರಲ್ಲಿ ಗಾಡಿ ಎತ್ಕೊಂಡು ಹೋಗ್ಬೋದು. ಇದು ರಿವರ್ಸ್ ಪಿ ಟಿ ಒ ಫಾರ್ವರ್ಡ್ ಪಿ ಟಿ ಒ ಕನ್ವರ್ಟರ್. ಇನ್ನ 4 ವೀಲ್ ಡ್ರೈವ್ 2 ವೀಲ್ ಡ್ರೈವ್ ಕನ್ವರ್ಟರ್. ಇದು 540 ಮತ್ತೆ 750 RPM ಅಲ್ಲಿ ಈ ರೋಟಾವೇಟರ್ ಗೇರ್ ಬರುತ್ತೆ. ಗೊತ್ತಾಯ್ತು, ಟ್ರ್ಯಾಕ್ಟರ್ ಎಲ್ಲ ಹೋಗ್ತಾ ಇತ್ತು, ನೀವು ಎಲ್ಲ ಫೋನ್ ಮಾಡಿ ಜನ ಹೇಳ್ದಾಗಲೇ ಗೊತ್ತಾಗ್ಬಿಡುತ್ತೆ. ಬರೀ ಡ್ರೈವರ್ ಗಾಡಿ ಚೇಂಜ್ ಆಗಿರೋದಕ್ಕೆ ಅಷ್ಟೊಂದು ಫೋನ್ ಬಂದು. ಬ್ರೋ ಬನ್ನಿ. ಥ್ಯಾಂಕ್ಸ್ ಬ್ರೋ, ಲಿಟ್ರಲಿ ಭಾಳ ಖುಷಿ ಆಯ್ತು. ನನಗೆ ತುಂಬಾ ಸಂತೋಷ ಆಯ್ತು. ಇಷ್ಟೊಂದು ಬಂದು ಕಷ್ಟಪಟ್ಟು ಅಲ್ಲಿಂದ ಅಷ್ಟು ದೂರದಿಂದ ನನಗೆ ತುಂಬಾ ಖುಷಿ ಆಯ್ತು. ರೆಸ್ಪಾನ್ಸ್ ಮಾಡಿದ್ ಮೈನ್ ಖುಷಿ ಆಗಿದ್ದು ನನಗೆ. ಯಾರೋ ರೆಸ್ಪಾನ್ಸ್ ಮಾಡಿರ್ಲಿಲ್ಲ. ಇಲ್ಲ, ಡ್ಯೂಟ್ಸ್ ಫಾರ್ ತೋರಿಸ್ಬೇಕು ಅಂತ ತುಂಬಾ ದಿನ ಅನ್ಕೊಂಡಿವೆ. ಮತ್ತೆ ಗಾಡಿ ಸಿಕ್ಕಿ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ ಇವತ್ತು. ಗಾಡಿನೂ ಚೆನ್ನಾಗಿದೆ, ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿದೆ, ಟೈಮ್ ಕೊಟ್ಟಿದ್ದೀರಾ ನಮಗೋಸ್ಕರ. ಅದು ಖುಷಿ ಆಯ್ತು. ಟೈಮ್ ಕೊಡೋದು ನಾವು ಕೊಡೋದು ಏನೈತೆ ಬ್ರೋ. ಸರಿ ಬ್ರೋ, ಸಿಗೋಣ ಇನ್ನು ನೆಕ್ಸ್ಟು. ಬರ್ತೀವಿ.